ಈಗ ನೀವಿಲ್ಲಿಗೆ ದಿಲ್ಲಿಯವರಾಗಿ ಬಂದಿರೋದ್ರಿಂದ ನಾನು ದಿಲ್ಲಿಯವ್ರ ಹತ್ರ ಕೇಳ್ಪಟ್ಟೆ. ಅವ್ರು ಹೇಳಿದ್ರು ಸ್ಕೂಲ್ನಲ್ಲಿ ನೀವು ಎಷ್ಟು ತಮಾಷೆ ಮಾಡ್ತಿದ್ರಿ ಅಂದ್ರೆ ಪ್ರತಿ ದಿನ ನಿಮ್ಗೆ ಒದೆ ಬೀಳ್ತಿತ್ತು. ನಂದು ಇವಾಗ್ಲೂ ಎಷ್ಟೊಂದ್ ಕಡೆ ಜಗಳ ಆಗೋಗುತ್ತೆ. ನಾನು ಅಷ್ಟೊಂದು ಬದಲಾಗಿಲ್ಲ. ನಾನು ಸ್ಕೂಲಲ್ಲಿ ತುಂಬಾ ನಾಟಿ ಆಗಿದ್ದೆ. ಆದ್ರೆ ನನ್ ಟೀಚರ್ ನನಗೆ ಹೇಳಿದ್ರು ನನಗೆ ನಂದು ತುಂಬಾ ಡೆವಿಲ್ ಸ್ಮೈಲ್ ಅಂತ. ಅಂದ್ರೆ ಒಂದ್ ಶೈತಾನ್ ಸ್ಮೈಲ್ ಇದ್ದಂಗೆ. ನಾನ್ ಸ್ಮೈಲ್ ಮಾಡಿದ ತಕ್ಷಣ ನನಗೆಲ್ಲದಕ್ಕೂ ಕ್ಷಮೆ ಸಿಕ್ಬಿಡ್ತಾ ಇತ್ತಂತೆ. ನನಗಿನ್ನೂ ನೆನಪಿದೆ, ನಾನು ಸ್ಕೂಲಲ್ಲಿರುವಾಗ ನಾ ಇದನ್ನ ಹೇಳ್ಬಿಡ್ತೀನಿ. ನಾವು ಕೆಮಿಸ್ಟ್ರಿ ಲ್ಯಾಬಲ್ಲಿ ಒಂದಷ್ಟು ವಸ್ತುಗಳನ್ನ ಒಡೆದಾಕಿದ್ವಿ. ಆಮೇಲೆ ನಾನು ಯಾವಾಗ ನನ್ನ ಟೀಚರ್ ನನ್ನ ಹಿಡಿತಾ ಇದ್ರು ಅವಾಗ ನಾನು ಅಳ್ತಾ ಇದ್ನಂತೆ ಅವ್ರ ಮುಂದೆನೆ. ಅಂಡ್ ನಾನು ಹೇಳ್ತಿದ್ದೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ನನ್ನ ಜೊತೆ ತುಂಬಾ ಕೆಟ್ಟದಾಗಿ ನಡ್ಕೋತಾರೆ ಅಂತ. ಆಮೇಲೆ ನೀವೇ ನನ್ನ ತಾಯಿ ಇದ್ದಂಗೆ ಅಂತ. ಅವರು ಮಿಸ್ ಸಚ್ದೇವ ಅಂತ ಇವಾಗ ಪ್ರೋಗ್ರಾಮ್ ನೋಡ್ತಾ ಇರ್ಬೋದು ಅವರು. ನಾನ್ ತುಂಬಾ ಅಳ್ತಾ ಇದ್ದೆ, ಅಂದ್ರೆ ನಂಗೆ ಆಕ್ಟಿಂಗ್ ಇಂದ ಈಸಿಯಾಗಿ ಅಳೋದಕ್ ಬರುತ್ತೆ. ಸೊ ನಾನು ಅದ್ಕೊಂಡೇ ಹೋಗ್ತಾ ಇದ್ದೆ. ಅದಕ್ಕೆ ಅವ್ರು ಹೇಳೋರು, ಏನು ಆಗಲ್ಲ ಪುಟ್ಟ, ನೀವ್ ಇವತ್ತು ಹೋಮ್ವರ್ಕ್ ಮಾಡಿಲ್ಲ ಅಲ್ವಾ, ನಿನಗೆ ಮಾರ್ಕ್ಸ್ ಚೆನ್ನಾಗಿ ಬಂದಿಲ್ದೇ ಇರ್ಬೋದು, ಆದ್ರೆ ನೀನ್ ತಲೆ ಕೆಡ್ಸ್ಕೊಬೇಡ, ನಾನು ನಿಮ್ಮ ಅಮ್ಮ ಇದ್ದಂಗೆ ಅನ್ನೋರು. ಆಮೇಲೆ ತಿರುಗ್ತಿದ್ದೆ, ಆಮೇಲೆ ನಾನು ನಗ್ತಾ ಇದ್ದೆ. ಆದ್ರೆ ಅವ್ರ ಹಿಂದೆಯಿಂದ ಅನ್ಕೋತಾ ಇದ್ರು ನಾನು ಇನ್ನೂ ಜೋರಾಗಿ ಅಳ್ತಾ ಇದೀನಿ ಅನ್ಕೋತಿದ್ರು. ಆಮೇಲೆ ನಾನು ಆ ಡೆಸ್ಕ್ ಓಪನ್ ಮಾಡಿ ಅದ್ರೊಳಗಡೆ ತಲೆ ಹಾಕಿ ಮಲ್ಕೊಂಡ್ಬಿಡ್ತಾ ಇದ್ದೆ. ಆಮೇಲೆ ಅವ್ರು ಬಂದು, ಏನು ತಲೆ ಕೆಡ್ಸ್ಕೊಬೇಡ, ನಿಮ್ಮ ಅಪ್ಪ ಅಮ್ಮ ಹಿಂಗೆ ಅಲ್ವಾ. ನಾನು ನಮ್ಮ ಅಪ್ಪ ಅಮ್ಮನ ಹೆಸರನ್ನು ಹಾಳು ಮಾಡ್ಬಿಟ್ಟಿದ್ದೆ, ಅಂದ್ರೆ ನನಗೆ ಏಟ್ ಬೀಳ್ದೇ ಇರ್ಲಿ ಅಂತ ಅಷ್ಟೇ.